ರುಚಿಯಾಗಿರುವಂತಹ ಸೈಡ್ ಡಿಶ್ ಎಗ್ ಬುರ್ಜಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಈ ಟೇಸ್ಟಿ ಎಗ್ ಬುರ್ಜಿನ ನೀವು ಚಪಾತಿ, ರೈಸ್ ಹಾಗೆ ಕೂಡ ತಿನ್ನಬಹುದು. ಎಗ್ ಬುರ್ಜಿನ ವಿತಿನ್ 5 ಮಿನಿಟ್ಸ್ ಪ್ರಿಪೇರ್ ಮಾಡಬಹುದು. ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಅಷ್ಟೇ ಯೂಸ್ ಆಗೋದು. ಆನಿಯನ್ಸ್ ಎಷ್ಟು ಬೇಕೋ ಅಷ್ಟು, ನೀವೆಷ್ಟು ಜನ ಇದ್ದೀರಾ. ಈಗ ನಾನು ಒಬ್ಬರು ಅಥವಾ ಇಬ್ಬರು ತಿನ್ನುವಷ್ಟು ಎಗ್ ಬುರ್ಜಿ ಮಾಡ್ತಿದ್ದೀನಿ. ಅದಕ್ಕೆ ನಾನು ಒಂದು ಆನಿಯನ್ನ ಕಟ್ ಮಾಡಿದ್ದೀನಿ ಆ್ಯಂಡ್ ಚಿಲ್ಲಿ ಮೆಣಸಿನ್ಕಾಯಿನ ಕಟ್ ಮಾಡಿದ್ದೀನಿ. ನೀವೆಷ್ಟು ಖಾರ ತಿಂತೀರೋ ಅಷ್ಟು ಮೆಣಸಿನ್ಕಾಯಿನ ನೀವು ಕಟ್ ಮಾಡ್ಬೋದು. ಜೊತೆಗೆ ಶುಂಠಿ, ಇಟ್ಸ್ ವೆರಿ ಇಂಪಾರ್ಟೆಂಟ್, ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಈಗ ಬಾಣಲಿನ ಎಣ್ಣೆ ಗ್ಯಾಸ್ ಮೇಲೆ ಇಟ್ಟು ಎಣ್ಣೆ ಬಿಸಿ ಮಾಡ್ತಾ ಸಾಸಿವೆ ಸಿಡಿಸ್ತಾ ಇದ್ದೀನಿ, ಜೊತೆಗೆ ಜೀರಿಗೆ. ಈಗ ಶುಂಠಿ ಹಾಕ್ತಾ ಫ್ರೈ ಮಾಡಬೇಕು. ಸೊ ಶುಂಠಿ ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ಚಿಲ್ಲಿ, ನಾನಂತೂ ತುಂಬ ಸ್ಪೈಸಿ ಫುಡ್ ತಿಂತೀನಿ. ಸೊ ಹಸಿಮೆಣ್ಸಿನ್ಕಾಯಿನ ಎಣ್ಣೆಲಿ ಫ್ರೈ ಮಾಡೋದ್ರಿಂದ ಸ್ಪೈಸಿಯಾಗೂ ಇರುತ್ತೆ, ಹಾಗೆ ತುಂಬ ರುಚಿಯಾಗಿ ಕೂಡ ಅಡುಗೆ ಬರುತ್ತೆ. ಸೊ ಎಣ್ಣೆ ಗ್ಯಾಸ್ ಎಲ್ಲ ಸಿಡಿಬಾರ್ದು ಅಂತ ಕ್ಲೋಸ್ ಮಾಡ್ಬೋದು. ಈಗ ಆನಿಯನ್ಸನ್ನು ಹಾಕೋಬೇಕು. ಆನಿಯನ್ಸ್ನ ತುಂಬ ಫ್ರೈ ಮಾಡಬಾರ್ದು. ಈಗ ಆಯಿಲಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಸೊ ದಟ್ ನೀಟಾಗಿ ಆಯಿಲ್ ಎಲ್ಲ ಕಡೆ ಹರಡ್ಕೊಳ್ಳುತ್ತೆ ಆ್ಯಂಡ್ ಆನಿಯನ್ಸ್ ಎಲ್ಲ ನೀಟಾಗಿ ಬೇಯುತ್ತೆ. ಸೊ ಆನಿಯನ್ಸ್ ಎಷ್ಟು ಚಿಕ್ಕದಾಗಿರುತ್ತೋ ಅಷ್ಟು ಟೇಸ್ಟ್ ಇರುತ್ತೆ. ಈಗ ನಾನು ಒಂದು ಆನಿಯನ್ ಆ್ಯಂಡ್ ಹಾಫ್ ಟೊಮ್ಯಾಟೋನ ತೊಗೊಂಡು ಚಾಪ್ ಮಾಡಿ ಈಗ ಫ್ರೈ ಮಾಡ್ತಾಯಿದ್ದೀನಿ. ಸೊ ನೀಟಾಗಿ ಫ್ರೈ ಆಗಬೇಕು. ಸ್ವಲ್ಪ ಇದು ಕೂಡ ಆಯಿಲ್ ಜೊತೆ ಮಿಕ್ಸ್ ಆಗೋ ಥರ ಫ್ರೈ ಮಾಡಿ ಈಗ ಸಡನ್ನಾಗಿ ಸಾಲ್ಟ್ ಹಾಕ್ತಾಯಿದ್ದೀನಿ, ಸೊ ದಟ್ ಬೇಗ ಫ್ರೈ ಆಗುತ್ತೆ ಅಂತ. ನೀವು ಕೂಡ ಹೀಗೇನಾ, ಏನಾದರೂ ಸಾಲ್ಟ್ ಯೂಸ್ ಮಾಡಿದ ತಕ್ಷಣ ವಾಶ್ ಮಾಡ್ತೀರಾ ಹ್ಯಾಂಡನ್ನು? ಈಗ ನಾನು ಸ್ವಲ್ಪ ಟರ್ಮರಿಕ್ ಹಾಗೆ ಸ್ವಲ್ಪ ಹಿಂಗನ್ನು ಹಾಕ್ತಾಯಿದ್ದೀನಿ. ತುಂಬ ಟೇಸ್ಟ್ ಕೊಡುತ್ತೆ ಹಿಂಗು ಅಡುಗೆಗೆ, ಹಾಗೆ ಗ್ಯಾಸ್ಟ್ರಿಕ್ ಕೂಡ ಆಗೋದಿಲ್ಲ ಹಿಂಗನ್ನು ಯೂಸ್ ಮಾಡಿದ್ರೆ. ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನಾನು ಸಪ್ರೇಟಾಗಿ ಎಗ್ಗನ್ನು ಹೊಡೆದಿಟ್ಕೊಂಡಿದ್ದೀನಿ. ಸೊ ಎಗ್ಗಿಗೆ ಮಾತ್ರ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಹಾಕಿದ್ದೀನಿ. ನೋಡಿರ್ಬೋದು ನಾನು ಆನಿಯನ್ಸ್ಗೆ ಟೊಮೆಟೊಗೆ ಅಲ್ಲಿ ಉಪ್ಪು ಕರೆಕ್ಟಾಗಿ ಹಾಕಿದೆ. ಸೊ ಇಲ್ಲೂ ಕೂಡ ಉಪ್ಪು ಕರೆಕ್ಟಾಗಿ ಹಾಕಿ, ಜೊತೆಗೆ ನೀವು ಗರಂ ಮಸಾಲ ಹಾಗೆ ಸಾಂಬಾರು ಪೌಡರ್ ನಿಮಗೆ ಅಂದರೆ ಒಂದು ಪಿಂಚ್ ಅಷ್ಟೇ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ಉಪ್ಪು ಕರಗೋವರೆಗೂ. ಸೊ ಇಲ್ಲಿ ನಾನು ಉಪ್ಪು ಕರೆಕ್ಟಾಗಿ ಹಾಕ್ತಾಯಿದ್ದೀನಿ, ಯಾಕೆಂದರೆ ಈಗ ಈರುಳ್ಳಿಗೆ ಜಾಸ್ತಿ ಉಪ್ಪು ಹಾಕಿ ಇಲ್ಲಿ ಉಪ್ಪು ಹಾಕ್ತಾ ಇದ್ದರೆ ಪ್ರಾಬ್ಲಮ್ ಆಗುತ್ತೆ. ಸೊ ಎರಡಕ್ಕೂ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ, ದಿಸ್ ಇಸ್ ಮೈ ಸ್ಟೈಲ್ ಆಫ್ ಕುಕಿಂಗ್. ಸೊ ಡೈರೆಕ್ಟಾಗಿ ಮಿಕ್ಸ್ ಮಾಡಿ ಈಗ ನಾನು ಬಾಣಲಿಗೆ ಹಾಕಿದ್ದೀನಿ. ಆನಿಯನ್ನು ಅಷ್ಟೇ ತುಂಬ ಫ್ರೈ ಮಾಡ್ಕೊಳಕ್ಕೆ ಹೋಗಬಾರ್ದು. ಈಗ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪ ಲೋ ಫ್ಲೇಮಲ್ಲಿ ಕೈ ಆಡ್ತಾ ಇರಬೇಕು, ಯಾಕಂದರೆ ತಳ ಹತ್ತಿಬಿಡುತ್ತೆ, ಅಡುಗೆ ಹೊತ್ತಬಾರ್ದು ಅಲ್ವಾ, ಅದಕ್ಕೋಸ್ಕರ ಚೆನ್ನಾಗಿ ಹೀಗೆ ಫ್ರೈ ಮಾಡ್ತಾ ಇರಬೇಕು. ಸೊ ಉಪ್ಪು ನೀವು ನಿಮಗೆ ರೂಢಿ ಇದೆ, ಸೊ ಎಗ್ ಬುರ್ಜಿ ಎಲ್ಲ ಮಾಡಿ ಅಂದರೆ ನೀವು ಉಪ್ಪನ್ನು ಹಾಕ್ಬೋದು ಅಂದಾಜು ಮೇಲೆ, ಬಟ್ ಅಂದಾಜಿಗಿಂತ ಈ ರೀತಿ ಎಷ್ಟಿರುತ್ತೋ ಅಷ್ಟು ಉಪ್ಪನ್ನು ಹಾಕಿದ್ರೆ, ಈಗ ಆನಿಯನ್ ಒಂದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಆ್ಯಂಡ್ ಇಲ್ಲಿ ಎಗ್ಗಿಗೆ ಸಪ್ರೇಟಾಗಿ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋದ್ರಿಂದ ಕರೆಕ್ಟಾಗಿ ಉಪ್ಪಾಗುತ್ತೆ ಆ್ಯಂಡ್ ಒಳ್ಳೆ ಟೇಸ್ಟ್ ಕೂಡ ಕೊಡುತ್ತೆ. ಉಪ್ಪು ಕಮ್ಮಿ ಆದರೂ ತಿನ್ನೋಕ್ಕೆ ಟೇಸ್ಟ್ ಇರಲ್ಲ, ಜಾಸ್ತಿ ಆದ್ರಂತೂ ತಿನ್ನೋಕ್ಕೆ ಆಗಲ್ಲ. ಸೊ ಈ ರೀತಿ ಬಾಡಿಸ್ತಾ ಇರಬೇಕು. ನೋಡಿ ನಿಧಾನಕ್ಕೆ ಬಾಡಿಸ್ತಾ ಬಾಣಲಿ ಏನೂ ಒತ್ತಿಲ್ಲ, ಬಟ್ ನೋಡ್ಬೋದು ನೀವು ದಪ್ಪ ದಪ್ಪ ಆಗಿರುವಂಥ ಎಗ್ ರೌಂಡ್. ಸೊ ಈ ರೀತಿ ಎಗ್ ಬುರ್ಜಿ ಟೇಸ್ಟಿಯಾಗಿ ಮಾಡಬಹುದು. ಸೊ ಒನ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಇನ್ನೂ ನಾನು ಹಾಕಿಲ್ಲ, ಅದನ್ನು ನಾನು ಯಾವಾಗಲೂ ಆಫ್ಟರ್ ಕುಕ್ಕಿಂಗೆ ಹಾಕೋದು. ಸೊ ಏನಂತ ಗೆಸ್ ಮಾಡ್ತಿದ್ದೀರಾ? ದಟ್ಸ್ ಕೊರಿಯಾಂಡರ್ ಲೀವ್ಸ್, ಕೊತ್ತಂಬರಿ. ಸೊ ಈಗ ನೀವು ನೀಟಾಗಿ ಫ್ರೈ ಎಲ್ಲ ಆದಮೇಲೆ ಒಂದು 2 ಸೆಕೆಂಡ್ಸ್ ಕ್ಲೋಸ್ ಮಾಡಿ ಹಾಗೆ ಇಟ್ಬಿಡಬೇಕು, ಸೊ ದಟ್ ನೀಟಾಗಿ ಆಯಿಲ್ ಎಲ್ಲ ಹೋಗುತ್ತೆ. ಆ್ಯಂಡ್ ನೀವು ನೋಡ್ತಿರ್ಬೋದು ಒಂಚೂರು ಹಸಿ ಇಲ್ಲ ಎಲ್ಲರೂ ಕೂಡ, ಆ್ಯಂಡ್ ಆಯಿಲ್ ಕೂಡ ಜಾಸ್ತಿ ಆಗಿಲ್ಲ, ಬಿಕಾಸ್ ನಾನು ಕಮ್ಮಿ ಆಯಿಲ್ ಹಾಕಿದ್ದೆ. ಆನಿಯನ್ಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕಿದ್ದೆ. ಈಗ ಬುರ್ಜಿ ಮಾಡ್ತಿದ್ದೀವಿ, ಎಗ್ಗಿಗೂ ಸೇರಿ ಆಯಿಲ್ ಹಾಕಿದ್ರೆ ಓ ಮೈ ಗಾಡ್ ತುಂಬ ಆಯಿಲಿ ಆಗುತ್ತೆ. ನೋಡ್ತಿರ್ಬೋದು ದಪ್ಪ ದಪ್ಪ ಬಾಯಿಗೆ ಸಿಗುತ್ತೆ ಎಗ್. ಆ ರೀತಿ ಎಗ್ ಬುರ್ಜಿನ ಇದೇ ರೀತಿ ಟೇಸ್ಟಿಯಾಗಿ ಪ್ರಿಪೇರ್ ಮಾಡಬಹುದು. ಸೊ ಇದನ್ನು ನಾನು ಆಗಲೇ ಹೇಳ್ದಂಗೆ ಚಪಾತಿಗೂ ತಿನ್ನಬಹುದು, ಹಾಗೆ ಸ್ನ್ಯಾಕ್ಸ್ ಥರ ಸಂಜೆ ತಿನ್ಬೋದು, ಯಾವುದೇ ಅನ್ನ ಸಾಂಬಾರಿಗೂ ಸೈಡ್ ಡಿಶ್ಶಾಗಿ ಯೂಸ್ ಮಾಡ್ಬೋದು. ಈಗ ನನ್ನ ಫೇವ್ರೆಟ್ ಪಾರ್ಟ್